ರಾಮೇಶ್ವರ ಸನ್ನಿಧಿಯಲ್ಲಿ ಅನ್ನದಾನ ಸೇವೆ ವಿಸ್ತರಣೆ. 100 ಟೇಬಲ್ 300 ಕುರ್ಚಿಗಳ ಅಗತ್ಯ. ಲಕ್ಷಾಂತರ ಭಕ್ತರಿಗೆ ಅನ್ನಪ್ರಸಾದ ಸೇವೆ ಮತ್ತಷ್ಟು ಸುಧಾರಣೆಗೆ ದಾನಿಗಳ ನಿರೀಕ್ಷೆ. ಅನ್ನದಾನವೇ ಶ್ರೇಷ್ಠ ದಾನ. ರಾಮೇಶ್ವರ ಸನ್ನಿಧಿಯಿಂದ ಭಕ್ತರಿಗೆ ಹೃದಯ ಸ್ಪರ್ಶಿ ಮನವಿ. ಶ್ರೀ ಕ್ಷೇತ್ರ ರಾಮೇಶ್ವರ ದೇವರ ಸನ್ನಿಧಾನದಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ನಿತ್ಯ ಅನ್ನ ಸಂತರ್ಪಣಾ ಸೇವೆಗೆ ಭಕ್ತರು ನೀಡುತ್ತಿರುವ ಅಪಾರ ಸಹಕಾರಕ್ಕೆ ಸಮಿತಿಯು ಕೃತಜ್ಞತೆಯನ್ನ ಸಲ್ಲಿಸಿದ್ದು, ಸೇವೆಯನ್ನ ಇನ್ನಷ್ಟು ಸುಸಜ್ಜಿತಗೊಳಿಸುವ ಉದ್ದೇಶದಿಂದ ಭಕ್ತರಲ್ಲಿ ವಿಶೇಷ ದೇಣಿಗೆಗೆ ಮನವಿಯನ್ನ ಮಾಡಿದೆ. ಸಮಿತಿಯ ಮಾಹಿತಿಯಂತೆ ಕಳೆದ 4 ವರ್ಷಗಳಲ್ಲಿ ಸುಮಾರು 4 ಲಕ್ಷಕ್ಕೂ ಅಧಿಕ ಭಕ್ತರು ಅನ್ನಪ್ರಸಾದವನ್ನ ಸ್ವೀಕರಿಸಿದ್ದು, ಸಂಪೂರ್ಣವಾಗಿ ಭಕ್ತರ ದೇಣಿಗೆ ಹಾಗೂ ಸಹಕಾರದಿಂದಲೇ ಈ ಧರ್ಮ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದೆ. ಯಾವುದೇ ಸರ್ಕಾರಿ ಅಥವಾ ಇತರೆ ಆರ್ಥಿಕ ನೆರವಿಲ್ಲದೆ ನಿತ್ಯ ಅನ್ನ ಸಂತರ್ಪಣಾ ಸೇವೆ ನಿರಂತರವಾಗಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಭಕ್ತಾದಿಗಳು ವಾಪಸ್ ಹೋಗಿದ್ದಿಲ್ಲ, ಬಂದಿದ್ರು. ಈ ಕ್ಷೇತ್ರದಲ್ಲಿ ಹೀಗೆ ದಿನ ದಿನ ಇನ್ನೂ ಹೆಚ್ಚಾಗಿ ಭಕ್ತರು ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಂತೀವಿ. ಪ್ರಸ್ತುತ ಭಕ್ತರಿಗೆ ಇನ್ನಷ್ಟು ವ್ಯವಸ್ಥಿತ ಹಾಗೂ ಆರಾಮದಾಯಕವಾಗಿ ಅನ್ನ ಪ್ರಸಾದ ವಿತರಿಸುವ ಉದ್ದೇಶದಿಂದ ಸ್ವಸಹಾಯ ಪದ್ಧತಿಯ ಬದಲಿಗೆ ಟೇಬಲ್ ಮೂಲಕ ಊಟ ಬಡಿಸುವ ವ್ಯವಸ್ಥೆಯನ್ನ ಜಾರಿಗೊಳಿಸಲು ಸಮಿತಿಯು ತೀರ್ಮಾನಿಸಿದೆ. ಇದಕ್ಕಾಗಿ ಸುಮಾರು 100 ಊಟದ ಟೇಬಲ್ಗಳು ಹಾಗೂ 300 ಕುರ್ಚಿಗಳ ಅಗತ್ಯವಿದ್ದು, 1 ಟೇಬಲ್ ಮತ್ತು 3 ಕುರ್ಚಿಗಳ ವೆಚ್ಚ ಅಂದಾಜು 10,000ವಾಗುತ್ತದೆ. ಭಕ್ತರು ತಮ್ಮ ಕುಟುಂಬದ ಹೆಸರಿನಲ್ಲಿ ಈ ಟೇಬಲ್ ಹಾಗೂ ಕುರ್ಚಿಗಳನ್ನ ದಾನವಾಗಿ ನೀಡುವ ಮೂಲಕ ಶಾಶ್ವತ ಸೇವೆಗೆ ಕೈಜೋಡಿಸುವಂತೆ ಸಮಿತಿ ವಿನಂತಿಸಿದೆ. ಪ್ರತಿದಿನದ ಅನ್ನ ಸಂತರ್ಪಣಾ ಸೇವಾ ಕಾರ್ಯ ನಡೆಯುತ್ತೆ. 4 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಮತ್ತೆ ಒಂದು 4 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಪ್ರಸಾದನ ಸ್ವೀಕಾರ ಮಾಡಿದ್ದಾರೆ. ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಒಂದು ಸಮಿತಿ ಉತ್ತಮವಾದಂಥ ಕಾರ್ಯನಿರ್ವಹಣೆ ಮತ್ತು ಶುಚಿತ್ವ ಇದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಕೊಂಡು ಭಕ್ತಾದಿಗಳಿಗೆ ಅನುಕೂಲಕರ ಆಗೋ ರೀತಿಯಲ್ಲಿ ಈ ಅನ್ನ ಸಂತರ್ಪಣಾ ಸೇವೆಯನ್ನು ನಡೆಸ್ತಾ ಬಂದಿದ್ದೀವಿ. ಅವರಿಗೆ ಒಂದು ಟೋಕನ್ ಸಿಸ್ಟಮ್ ಮಾಡಿದ್ದೀವಿ. ಆ ಟೋಕನ್ನ ತಗೊಂಡು ಕೆಳಗಡೆ ಬಂದು ಕೊಟ್ಟಾಗ ಅವರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಮತ್ತು ಪ್ರತಿದಿನ ಟೋಕನ್ ಇರಲ್ಲ. ಸೋಮವಾರ ದಿನ ಪ್ರತಿದಿನ ಟೋಕನ್ ಇರುತ್ತೆ. ಸೋಮವಾರ ದಿನ ಟೋಕನ್ ಇರಲ್ಲ. ಸೋಮವಾರ ದಿನ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೇ ಬರ್ತಾರೆ ಮತ್ತು ಜನ ಜಾಸ್ತಿ ಇರ್ತಾರೆ. ಆ ಕಾರಣಕ್ಕೆ ಬೇರೆ ದಿನ ಸ್ವಲ್ಪ ಭಕ್ತಾದಿಗಳು ಕಡಿಮೆ ಇರೋದ್ರಿಂದ ಅವತ್ತು ಟೋಕನ್ ಸಿಗ್ತದೆ. ನಮಗೊಂದು ಲೆಕ್ಕ ಸಿಗ್ತದೆ, ಅಂದಾಜು ಬೇರೆ ದಿನಗಳಲ್ಲಿ ನಮ್ಮ ಭಕ್ತಾದಿಗಳು ಎಷ್ಟಿರ್ಬೋದು ಅನ್ನೋ ಅಂದಾಜಲ್ಲಿ ನಾವು ಸ್ವಲ್ಪ ವ್ಯತ್ಯಾಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಯಾರು ಬಂದರೂ ನಾವು ವಾಪಸ್ ಕಳಿಸೋದಿಲ್ಲ. ನಮ್ಮ ಅನ್ನ ಸಂತರ್ಪಣೆ ಮಾಡಿಯೇ ಕಳಿಸೋದು. ಆ ದೃಷ್ಟಿಯಿಂದ ಸೋಮವಾರ ಹೊರತುಪಡಿಸಿ ಬೇರೆ ಎಲ್ಲ ದಿನಗಳಲ್ಲಿ ನಾವು ಟೋಕನ್ ಮಾಡ್ತೀವಿ. ಟೋಕನ್ನಿಗೆ ಯಾವುದೇ ರೀತಿಯ ಹಣ ತಗೊಳ್ಳೋದಿಲ್ಲ. ಒಂದು ವ್ಯವಸ್ಥೆ ಪೂರ್ವಕವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತಿಗೆ ಟೋಕನ್ ಮಾಡಿದ್ದೀವಿ. ಬಿಟ್ಟರೆ ನಾವೇನು ಹಣ ತಗೊಂಡು ಟೋಕನ್ ಕೊಡುವಂಥ ನಡೀತಿರುವಂಥ ಅನ್ನ ಸಂತರ್ಪಣಾ ವ್ಯವಸ್ಥೆಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರಾದಂಥ ನಾಗರಾಜು ಮತ್ತು ಆ ಸಮಿತಿಯ ಎಲ್ಲ ಸದಸ್ಯರು ಸಹ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ನಡಿಬೇಕಂದ್ರೆ ಹಿಂದೆ ಇರುವಂತಹ ಮುಂಚೆ ಇರಲಿಲ್ಲ, ಇವಾಗ ವ್ಯವಸ್ಥಾಪನಾ ಸಮಿತಿ ಬಂತು. ಸಂಪೂರ್ಣವಾದಂಥ ಸಹಕಾರ, ಅವರ ಒಂದು ಸಹಕಾರದ ಮೇರೆಗೆ ಇನ್ನೂ ಉತ್ತಮವಾದಂಥ ಕಾರ್ಯನಿರ್ವಹಣೆ ಮಾಡ್ತಿದ್ದೀವಿ. ಪ್ರತಿ ಹಂತದಲ್ಲೂ ಬೆಳವಣಿಗೆ ಆಗ್ತಾ ಇದೆ. ಮುಂದಿನ ಇದೇ ತಿಂಗಳ ಮೊದಲನೇ ಶ್ರಾವಣ ಸೋಮವಾರದಿಂದ ಭಕ್ತಾದಿಗಳಿಗೆ ಟೇಬಲ್ ಮುಖಾಂತರ, ಇವಾಗ ನಾವು ಹೊರನಾಡು ಧರ್ಮಸ್ಥಳಗಳಲ್ಲಿ ಹೆಂಗೆ ಟೇಬಲಲ್ಲಿ ಊಟದ ವ್ಯವಸ್ಥೆ ಇರುತ್ತೋ ಆ ಥರದ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಸಮಿತಿ ಮಾಡಿದೆ. ಅದಕ್ಕೆ ಅದರದ್ದೇ ಆದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ. ಮುಂದಿನ ಶ್ರಾವಣ ಮಾಸದ ಮೊದಲನೇ ಸೋಮವಾರದಿಂದ ಟೇಬಲ್ ಮುಖಾಂತರ ಊಟ ಕೊಡಬೇಕು ಅನ್ನುವಂಥ ಒಂದು ಕಾರ್ಯನ ಆಗ್ತಾ ಇದೆ. ಇದಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರನ ಸಮಿತಿ ಬಯಸುತ್ತೆ ನಡೆಸ್ತಾ ಇದೆ. ಮತ್ತು ಹಣ ಕ್ರೋಢೀಕರಣ ಇದೆಯಲ್ಲ, ಇದಕ್ಕೆ ಭಕ್ತಾದಿಗಳ ಸಹಕಾರದ ಹೊರತಾಗಿ ಬೇರೆ ಯಾವುದೇ ಮೂಲಗಳಿಂದ ಹಣ ಇಲ್ಲ ಸರ್. ಇವತ್ತಿನ ಏನು ಪ್ರಸಾದ ಸ್ವೀಕಾರ ಮಾಡ್ತಿದ್ದಾರೆ ಜನ, ಅದು ನೆನ್ನೆ 10 ಜನ ಭಕ್ತಾದಿಗಳು ಕೊಟ್ಟಂಥ ದಾನದ ಪ್ರಸಾದ ಇವತ್ತು ಯಾರು ಪ್ರಸಾದ ಸ್ವೀಕಾರ ಮಾಡ್ತಾರೆ, ಇವತ್ತು ಯಾರು ಕೊಡ್ತಾರೆ, ಅದು ನಾಳೆ ದಿನ ಭಕ್ತಾದಿಗಳು ಸ್ವೀಕಾರ ಮಾಡ್ತಾರೆ. ಭಕ್ತಾದಿಗಳಿಂದಲೇ ಭಕ್ತಾದಿಗಳಿಗೋಸ್ಕರ ನಡೀತಿರುವಂತಹ ಅನ್ನ ಸಂತರ್ಪಣಾ ವ್ಯವಸ್ಥೆ ಸರ್. ಇದಕ್ಕೆ ಪೂರ್ತಿ ಹಣದ ಮೂಲ ಬಂದು ಭಕ್ತಾದಿಗಳ ದೇಣಿಗೆ ಹೊರತಾಗಿ ಬೇರೆ ಯಾವುದೇ ಥರದ ಹಣದ ಮೂಲ, ಯಾವುದೇ ಥರದ ಸರ್ಕಾರದಿಂದ ದೇಣಿಗೆ ಬರುವಂಥದ್ದಾಗಲಿ ಯಾವುದೂ ಸಹ ಇಲ್ಲ. ಇದರ ಜೊತೆಗೆ 1 ದಿನದ ಅನ್ನ ಸಂತರ್ಪಣಾ ಸೇವೆಯನ್ನ ಕುಟುಂಬದ ಸದಸ್ಯರ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸ್ಮರಣಾರ್ಥ ದಿನ ಅಥವಾ ಇತರೆ ವಿಶೇಷ ಸಂದರ್ಭಗಳಲ್ಲಿ ತಮ್ಮ ಹೆಸರಿನಲ್ಲಿ ನೆರವೇರಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಸೇವೆಯ ಮೂಲಕ ಭಕ್ತರು ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬಹುದು ಎಂದು ಸಮಿತಿ ತಿಳಿಸಿದೆ.
ಅನ್ನ ಸಂತರ್ಪಣಾ ಸೇವೆಗೆ ವಿವಿಧ ರೀತಿಯ ದೇಣಿಗೆಯ ವ್ಯವಸ್ಥೆಯನ್ನು ಸಮಿತಿ ರೂಪಿಸಿದೆ. ದಿನದ ಸೇವೆ, ಸೋಮವಾರದ ವಿಶೇಷ ಸೇವೆ ಹಾಗೂ ಶಾಶ್ವತ ಅನ್ನ ಸಂತರ್ಪಣಾ ನಿಧಿಗೆ ದೇಣಿಗೆ ನೀಡುವ ಅವಕಾಶವಿದ್ದು, ಶಾಶ್ವತ ಸೇವಾ ನಿಧಿಗೆ ದೇಣಿ ನೀಡುವ ಭಕ್ತರು ಸೂಚಿಸುವ ದಿನದಂದು ಪ್ರತಿ ವರ್ಷ ಅವರ ಹೆಸರಿನಲ್ಲೇ ಅನ್ನ ಸಂತರ್ಪಣೆ ನಡೆಸಿ ಪ್ರಸಾದವನ್ನು ಕಳುಹಿಸುವ ವ್ಯವಸ್ಥೆಯೂ ಇರಲಿದೆ. ನಿಮ್ಮ ಸೇವೆ ಮತ್ತು ಸಹಕಾರವೇ ಈ ಧರ್ಮ ಕಾರ್ಯಕ್ಕೆ ಆಧಾರ ಎಂಬ ಸಂದೇಶದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಅನ್ನದಾನದ ಮಹತ್ವವನ್ನ ಇನ್ನಷ್ಟು ವಿಸ್ತರಿಸುವಂತೆ ನಿತ್ಯ ಅನ್ನ ಸಂತರ್ಪಣಾ ಸಮಿತಿಯು ಮನವಿಯನ್ನ ಮಾಡಿದೆ. ಇನ್ನೊಂದು ವಿಶೇಷ ಏನಂದ್ರೆ, ನಾವಿಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಒಂದು ಅವಕಾಶ ಮಾಡಿದ್ದೀವಿ. ಅನ್ನದಾನ ಸೇವೆ ಅಂತೇಳಿ 500 ರೂಪಾಯಿ ಅಂತ ಇದೆ. ಅನ್ನದಾನ ಸೇವೆ ಯಾರಾದರೂ ಬಂದು ನಾನು ಇವತ್ತು ಬಂದಿದ್ದೀನಿ, ದರ್ಶನ ಮಾಡಿ 10 ಜನಕ್ಕೆ ನಮ್ಮ ಕಡೆಯಿಂದ ಅನ್ನದಾನ ಸೇವೆ ಆಗಿ ಅಂತ ಕೊಡೋದಿದ್ರೆ 500 ರೂಪಾಯಿ ಅನ್ನದಾನ ಸೇವೆ ಇದೆ. ಒಂದು ದಿನದ ಅನ್ನ ಸಂತರ್ಪಣಾ ಸೇವೆ ಅಂತ ಮಾಡಿದ್ದೀವಿ. ಅಂದರೆ ಅವ್ರ ಹುಟ್ಟಿದ ಹಬ್ಬದ ದಿನ, ಇಲ್ಲ ಅವರ ತಂದೆ ತಾಯಿಯರ ನೆನಪಿನ ದಿನ, ಇಲ್ಲ ವಿವಾಹ ವಾರ್ಷಿಕೋತ್ಸವದ ದಿನ, ಇಲ್ಲ ಮಕ್ಕಳ ಹುಟ್ಟುಹಬ್ಬದ ದಿನ, ಯಾವುದೇ ಶುಭ ದಿನಗಳು, ಅವರ ಮೆಚ್ಚುಗೆ ದಿನಗಳ ದಿನ ಒಂದು ದಿನದ ಅನ್ನ ಸಂತರ್ಪಣಾ ಸೇವೆನ ಅವರು ಕೊಡೋದಕ್ಕೆ ವ್ಯವಸ್ಥೆ ಇದೆ. ಅದಕ್ಕೆ 3,000 ರೂಪಾಯಿ ಇಟ್ಟಿದ್ದೀವಿ. ಸೊ ಅವತ್ತಿನ ದಿನ ಸಂಪೂರ್ಣವಾದಂಥ ಅನ್ನ ಸಂತರ್ಪಣಾ ಸೇವೆಗೆ 3,000 ರೂಪಾಯಿ ವ್ಯವಸ್ಥೆ ಇರುತ್ತೆ. ಸೋಮವಾರದ ವಿಶೇಷ ದಿನಗಳಲ್ಲಿ 10,000 ರೂಪಾಯಿ, ಆ ದಿನದ ಅನ್ನ ಸಂತರ್ಪಣಾ ಸೇವೆಗೆ 10,000 ರೂಪಾಯಿ ಅಂತ ಮಾಡಿದ್ದೀವಿ. ಆ ಒಂದು ವ್ಯವಸ್ಥೆಯಲ್ಲಿ ಭಕ್ತಾದಿಗಳು ಅವರವರ ವಿಶೇಷ ದಿನಗಳ ದಿನ ಇಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತಾ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ಅದಕ್ಕೆ ಒಂದು ಮಾಹಿತಿ ಕೊಡುವಂಥ ವ್ಯವಸ್ಥೆ ಮಾಡಿ, ಭಕ್ತಾದಿಗಳ ಸಹಕಾರ ಇನ್ನೂ ಹೆಚ್ಚಿಗೆ ಆದರೆ ನಾವು ಉತ್ತಮವಾದಂಥ ಸೇವೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಅನುಕೂಲವಾದ ರೀತಿಯಲ್ಲಿ ನಡೆಸುವಂಥ ಚಿಂತನೆಗಳು ಸಮಿತಿ ಇಟ್ಕೊಂಡಿದೆ. ನಮಸ್ಕಾರ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.